ನೋಡ. ಅಣ್ಣ ಕೇಳಿವನನ್ನು ಕಾಣಲು ಅಣ್ಣ ಕೇಳಿವನನ್ನು ಕಾಣಲು ಅಣ್ಣ ಕೇಳಿವನನ್ನು ಕಾಣಲು ಕಣ್ಣ ಪಾಪವು ತೊಳೆದು ಹೋಗುವುದು ಇವನನ್ನು ಕಾಣಲು ಕಣ್ಣ ಪಾಪವು ತೊಳೆದು ಹೋದುದು ಕಣ್ಣ ಪಾಪವು ತೊಳೆದು ಹೋದುದು ಕಣ್ಣಗಾಯಿತು ದೂರದ ಭಯಗೆಯು ಕಣ್ಣಗಾದುದು ದೂರದ ಭಯಗೆಯು ಪುಣ್ಯ ಪುರುಷನೇ ದಿಟವಿದು ಕಣ್ಣಗಾದುದು ದೂರದ ಭಯಗೆಯು ಪುಣ್ಯ ಪುರುಷನೇ ದಿಟವಿದು ಕಣ್ಣ ಅಣ್ಣ, ತಮ್ಮ. ನಿಜವಾಗಿ ಇವನನ್ನು ನೋಡಿದಾಗ ಇಟ್ಟಂತಹ ದೃಷ್ಟಿಯಿಂದ ಆಚೆ ಕದಲಿಸುವುದಕ್ಕೂ ಮನಸ್ಸಾಗ್ತಾ ಇಲ್ಲ. ದಿವ್ಯವಾಗಿರುವಂತಹ ಭವ್ಯವಾಗಿರುವಂತಹ ಶಕ್ತಿಪೂರ್ವಕವಾಗಿರುವಂತಹ ವ್ಯಕ್ತಿ ಎನ್ನುವುದನ್ನು ನೋಡಿದ್ರಾಗಲೇ ಅರ್ಥ ಆಗುವುದಿಲ್ವೇ ಅಣ್ಣ? ಖಂಡಿತ ಹೌದು. ಇವನನ್ನು ನೋಡಿದಾಗ ನನ್ನ ದೇಹದಲ್ಲಿ ಅದ್ಯಾವುದೋ ಭಾವನೆಯ ತರಂಗಗಳು ಉದ್ಭವವಾಗ್ತಾ ಇದ್ದಾವೆ. ಇಷ್ಟಂತೂ ಸ್ಪಷ್ಟವಾಗಿ ಹೇಳಬಲ್ಲೆ. ಏನು ಹೇಳು? ಇವನನ್ನ ನೋಡಿದ ಮಾತ್ರದಿಂದ ನಮಗೂ ಅರಿವಾಗದೇ ಇದ್ದ ಹಾಗೆ ಕಣ್ಣಿಗೆ ಯಾವುದಾದ್ರೂ ಒಂದು ಪಾಪ ಇತ್ತು ಅಂತ ಆದ್ರೆ ಇವನನ್ನ ನೋಡಿದ ಮಾತ್ರದಿಂದ ಕಣ್ಣಿನ ಪಾಪವೆಲ್ಲವೂ ಕಳೆದು ಹೋಯಿತು. ಹಾಗೆ ನಾನು ತರ್ಕಿಸುವುದು ಏನು ಗೊತ್ತೇ? ನೋಡಿದ ಮಾತ್ರದಿಂದ ಕಣ್ಣಿನ ಪಾಪ ಕಳೆದು ಹೋಗ್ತದೆ ಅಂತ ಆದ್ರೆ ಇವನಲ್ಲಿ ಮಾತನಾಡಿದ್ರೆ ನಾಲಿಗೆ ಪಾಪ ಹೋಗ್ಲೇಬೇಕಲ್ಲ. ಆಗಬಹುದಲ್ಲ. ಇವನ ಕುರಿತಾಗಿ ನಾವು ಯೋಚಿಸಿದೆವು ಅಂತಾದ್ರೆ ನಮ್ಮ ಮಾನಸಿಕವಾದಂತಹ ಪಾಪ ಯಾವುದಾದ್ರೂ ಇದ್ರೂ ತೊಳೆದು ಹೋಗಲೇಬೇಕಲ್ಲ. ಖಂಡಿತ. ಇವನ ಕುರಿತಾಗಿ ಎಲ್ಲ ವಿಚಾರಗಳನ್ನ ಮತ್ತೆ ಮತ್ತೆ ನಾವು ಕೇಳಿದೆವು ಅಂತಾದ್ರೆ ಕಿವಿಯ ಪಾಪ ಒಂದಿದ್ರು ಅದು ಕಳೆದು ಹೋಗಲೇಬೇಕಲ್ಲ. ಹೋಗ್ಲೇಬೇಕು. ಯಾವುದೋ ಸನ್ನಿವೇಶದಲ್ಲಿ ಇವನನ್ನ ನಾವು ಸ್ಪರ್ಶಿಸಿದೆವು ಅಂತಾದ್ರೆ ಚರ್ಮಕ್ಕೆ ಅಂಟಿರುವಂತಹ ಪಾಪ ತೊಳೆದು ಹೋಗಲೇಬೇಕಲ್ಲ. ಇಷ್ಟೆಲ್ಲ ಪುಣ್ಯದ ಸಾಕಾರ ಮೂರ್ತಿಯಾಗಿರುವಂತಹ ಅವನಲ್ಲಿ ಯುದ್ಧ ಮಾಡುವ ಬಯಕೆಯೇ ಆಗ್ತಾ ಇಲ್ಲ ಅಣ್ಣ. ತಣ್ಣಗಾಯಿತು. ತಮ್ಮ, ಏನು ದಾರಿ ತಪ್ತಾ ಇದ್ದೇನೆ? ಅನುಜ ಕೇಳೆಯ ಗುರವ ಅನುಜ ಕೇಳೆಯ ಧರುವ ಪಿಡಿದೋ ಜಲಬಗಿದಿರೋ ಕೃಷ್ಣ ಸೆಳೆದು ನೆಮ್ಮದಿ ವರದಿಗೆ ಇಂತಹ ಅನೇಕ ಅನುಭವಗಳು ನನಗೂ ಉಂಟಾಗ್ತಾ ಇದೆ. ಆದ್ರೆ ಏನ್ ಮಾಡೋಣ ಹೇಳ್ತಮ್ಮ? ನಾವು ನಿಂತಿರುವುದು ಯುದ್ಧಕ್ಕೆ ಸಿದ್ಧರಾಗಿ, ಯುದ್ಧಕ್ಕಾಗಿ ನಾವು ಬಂದವರು. ಮತ್ತೆ ಆ ವ್ಯಕ್ತಿಯು ಬಂದಿರುವುದು ಅದಕ್ಕಾಗಿಯೇ. ತನ್ನ ಚಂದವನ್ನು ನೋಡಲಿ ಇವರು ಅಂತ ಬಂದದ್ದಲ್ಲ, ನಮ್ಮನ್ನ ಕಡಿಯುವುದಕ್ಕೋ ಬಡಿಯುವುದಕ್ಕೋ ಬಂದಿದ್ದಾನೆ. ನಾವು ಅದರಲ್ಲಿ ಹಿಂದೆ ಎಂದುಕೊಳ್ಳುವುದು ಬೇಡವ. ಇಡೀ ನಿರ್ಮಾಣಗಳನ್ನು ಆ ಶ್ರೀರಾಮಚಂದ್ರ ದೇವರೇ ಆಗಿರಬಹುದು. ಆದ್ರೆ ನಾವು ದೇವರನ್ನ ಕಾಣಬೇಕಾದದ್ದಲ್ಲಿ ನಮ್ಮ ಕರ್ತವ್ಯದಲ್ಲಿ ಕರ್ತವ್ಯವೇ ದೇವರು. ಮೆಚ್ಚಿದೆ ಬಾಲರೆ ನಿಮಗೆ ಮೆಚ್ಚಿದೆ ಬಾಲರೆ ನಿಮಗೆ ನಾ ಮೆಚ್ಚಿದೆ ಬಾಲರೆ ಮೆಚ್ಚಿದೆ
ಹಾಯ್ ಕೇಳಿದೇನ? ಇದು ಬಹಳ ಒಳ್ಳೆ ಉಪಾಯ ಇದು. ಯಾಕೆ ಹೇಳು? ಬದುಕುವುದಾರಿ ಹೌದು ಪ್ರಾಮಾಣಿಕವಾಗಿ ಅವು ಬೆಚ್ಚಿದ್ದಾನೆ, ಹೌದು. ಅದಕ್ಕೆ ಮೆಚ್ಚಿದೆ ಎನ್ನುವ ಲೇಪ ಹಚ್ಚು. ಹೌದು, ಅದೆಲ್ಲ ಬೇಡ. ನಾನು ಬೆಚ್ಚಿದ್ದ. ಹೌದು, ಹಾ. ಯಾಕೆ ಬೆಚ್ಚಿದ್ದು? ಹಾಗಾದ್ರೆ ಮೆಚ್ಚಿದ್ದಲ್ಲ, ಬೆಚ್ಚದ್ದೆ. ಅಲ್ಲ, ನಾನು ಮೆಚ್ಚಿರುವುದರಿಂದಲೇ ಬೆಚ್ಚಿದ್ದೇನೆ. ಹೌದು, ಮೆಚ್ಚಿದವರೆಲ್ಲ ಬೆಚ್ಚುತ್ತಾರೆ. ಹೌದು, ಕಾರಣ ಉಂಟು. ನೋಡಿದ್ಯಾ? ಪರೋಕ್ಷವಾಗಿ ಕೇಳುವುದು ಒಂದು, ಪ್ರತ್ಯಕ್ಷವಾಗಿ ನೋಡಿ ತಿಳಿಯುವುದು ಇನ್ನೊಂದು. ಪರೋಕ್ಷವಾಗಿ ನಿಮ್ಮ ಸಾಹಸವನ್ನ ಕೇಳಿ ತಿಳಿದಿದ್ದೇನೆ. ಆವಾಗ ನಾನು ಸ್ವಲ್ಪ ಬೆಚ್ಚಿದ್ದೆ. ಹೌದು, ಬರುವಾಗಲೇ ಹೆದರ್ಕೊಂಡು ಬಂದವ ನೀನು. ಹಾಗಾದ್ರೆ ಆಮೇಲೆ ಪ್ರತ್ಯಕ್ಷ ಬಂದು ನೋಡ್ತೇನೆ. ಏನು ಓಜಸ್ಸು, ಏನು ತೇಜಸ್ಸು, ಏನು ಕರದ ಕೌಶಲ. ಮಾತ್ರ ಅಲ್ಲ, ನಮ್ಮವರನ್ನೆಲ್ಲ ಕೇವಲ ನೀವಿರುವರೆ ತಣಿಸಿದ್ದೀರಿ ಅಂತಾದ್ರೆ ಈ ಸಾಹಸಕ್ಕೆ ನಾನು ಮನ ತುಂಬಿ ಮೆಚ್ಚಿದ್ದೀನಿ. ಓ, ಮೆಚ್ಚಿದ್ದು ಬೆಚ್ಚಿದ್ದು ವಿವರಣೆ ಇಷ್ಟುದ್ದ ಉಂಟದು. ಆದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನ್ ಆಶ್ಚರ್ಯ? ಹೇಳಿ ಕೇಳಿ ನೀವು ಕಾಡಿನಲ್ಲಿ ಹುಟ್ಟಿ ಬೆಳೆದವರಂತೆ. ಹೌದು ಅಂತಾದ್ರೂ ಮತ್ತೂ ಆಶ್ಚರ್ಯ. ಯಾಕೆ ಗೊತ್ತಾ? ಸಾಧನೆಯಿಂದ ಸಾಧಿಸಿ ಪಡೆಯುವುದಕ್ಕೆ ಸಿದ್ಧಿ ಅಂತ ಹೆಸರು, ಹುಟ್ಟಿನಿಂದಲೇ ಬರುವುದಕ್ಕೆ ಪ್ರಭಾವ ಅಂತ ಹೆಸರು. ನೀವು ಸಾಧನೆಯಿಂದ ಸಾಧಿಸಿದ್ದೀರೋ ಹೀಗೆ ಯೋಚನೆ ಮಾಡೋಣ. ಅದಕ್ಕೆ ಅವಕಾಶ ಬಹಳ ಕಷ್ಟ ಉಂಟು. ಯಾಕೆ ಹೇಳು? ಯಾಕಂದ್ರೆ ಸಾಧನೆಗೆ ಅವಕಾಶವನ್ನು ಕಲ್ಪಿಸಿಕೊಡುವವರು ಬೇಕಾಗ್ತದೆ. ಹೇಳಿ ಕೇಳಿ ಕಾಡಿನಲ್ಲಿ ಹುಟ್ಟಿ ಬೆಳೆದವರು ಅಂತಾದ್ರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಕಾಡಿನಲ್ಲಿ ಅವಕಾಶ ಇರ್ಲಿಕ್ಕಿಲ್ಲ ಎಂದು ತರ್ಕ ಇದೆ. ಹಾಗಂತ ಹುಟ್ಟು ಪ್ರತಿಭೆ ಜನ್ಮಜಾತವಾಗಿ ದೈವೀದತ್ತವಾಗಿ ಹುಟ್ಟಿನಿಂದಲೇ ಆನುವಂಶಿಕವಾಗಿ ಬರುವುದಕ್ಕೆ ಪ್ರತಿಭೆ ಅಂತ ಹೆಸರು. ಪ್ರಭಾವ, ಆ ಪ್ರಭಾವ ಏನಾದರೂ ನಿಮಗೆ ಇರಬಹುದು ಹೀಗೆ ನಾನು ಯೋಚಿಸುವುದು ಉಂಟು ಅಂತಾದ್ರೆ ಅದಕ್ಕೆ ನೀವು ಕಾರಣರಲ್ಲ, ನಿಮ್ಮ ಆನುವಂಶಿಕತೆ ಕಾರಣ. ಆನುವಂಶಿಕತೆ ಬರುವುದು ಪೂರ್ವಜರಿಂದ. ಬಹಳ ಹಿಂದೆ ಕೇಳಿದ್ರೆ ಯಾರಿಗೂ ಹೇಳುವುದಕ್ಕೆ ಆಗುವುದಿಲ್ಲ. ಸದ್ಯಕ್ಕೆ ನಿಮ್ಮ ಆನುವಂಶಿಕತೆಗೆ ಕಾರಣೀಕರ್ತರಾದಂತಹ ತಂದೆ ತಾಯಿಗಳು, ಆ ಪುಣ್ಯಾತ್ಮರು ಯಾರು, ಅವರು ಯಾರು ಅಂತ ಗೊತ್ತಾದ್ರೆ ನಿಮಗೆ ಇದು ಪ್ರತಿಭೆಯೋ ಸಿದ್ಧಿಯೋ ಅಂತ ನನಗೆ ಗೊತ್ತಾಗ್ತದೆ. ನೋಡಿದ್ಯಾ? ಇಷ್ಟೆಲ್ಲ ಗಟ್ಟಿ ಪೀಠಿಗೆ ಹಾಕಿಕೊಂಡು ಅಪ್ಪ ಅಮ್ಮ ಯಾರು ಅಂತ ಕೇಳ್ತಾ ಇದ್ದಾನೆ ಈಗ. ಹೌದು, ಈಗ ನಮ್ಮ ತಂದೆ ತಾಯಿಗಳ ವಿಚಾರ ಬೇಕು. ಹೌದು, ಆನುವಂಶೀಯವಾಗಿ ಬರಬೇಕು ಅಂತಾದ್ರೆ ಅಪ್ಪನದ್ದೇ ಬರಬೇಕು ಅಂತಿಲ್ಲ, ಒಬ್ಬೊಬ್ಬರಿಗೆ ಅಜ್ಜನದ್ದು ಬರ್ತದೆ. ಖಂಡಿತ ಹೌದು ಅಲ್ವಾ? ನಾನು ಮೊದಲೇ ಹೇಳಿದ್ದೇನೆ, ಪೂರ್ವಜರಿಂದ ಬರುವುದು. ಹೌದು, ಬಹಳ ಹಿಂದೆ ಹೋಗುವುದು ಬೇಡ, ಅಪ್ಪ ಅಮ್ಮ ಸಾಕು ಅಂತ ಹೇಳಿದೆ. ಆಗ್ಲಿ, ಈಗ ಬೇಕಾದದ್ದು ತಂದೆ ತಾಯಿಯ ವಿಚಾರ ನಿನಗೆ. ಅಜ್ಜ ಅಜ್ಜಿ ಗೊತ್ತಿದ್ರು ಹೇಳ್ಬಹುದು. ಸ್ವಲ್ಪ ನಾನು ಯಾವಾಗಲೂ ನಾನು ಒಬ್ಬನೇ ಯಾವುದೇ ಅಭಿಪ್ರಾಯ ಕೊಡುವುದಿಲ್ಲ, ಜೊತೆಗಿದ್ದವರಲ್ಲಿ ಹೇಳಿ ಕೇಳಿ ವಿಚಾರ ಮಾಡಿ ಬರತ್ತ. ಜನ ಹೇಗೆ ಅನಿಸ್ತು? ಜನ ಮೊದಲು ಬಂದವರಿಗಿಂತಲೂ ಗಟ್ಟಿ ಗಟ್ಟಿ. ಖಂಡಿತ ಈ ಬಗ್ಗೆ ಮಾತೇ ಬರೇ ಗಟ್ಟಿ ಮಾತ್ರ ಅಲ್ಲ, ಪ್ರಭಾವಶಾಲಿಯೂ ಹೌದು ಎನ್ನುವುದಕ್ಕೆ ಸಾಕ್ಷಿ. ಅವರೆಲ್ಲ ಕೇಳಿದಾಗ ಸ್ಪಷ್ಟವಾಗಿ ಹೇಳುವ ಮನಸ್ಸೇ ನಮಗೆ ಆಗಿರ್ಲಿಲ್ಲ. ಒಟ್ಟಾರೆ ಹೇಳ್ಬೇಕಾಯ್ತಲ್ಲ ಅಂತ ಹೇಳಿದ್ದಷ್ಟೇ. ಒಟ್ಟಾರೆ ಹೇಳುವುದಷ್ಟೇ ಅಲ್ಲ, ಅವ್ರು ಕೇಳಿದ್ದೊಂದಾದ್ರೆ ನಾವು ಹೇಳುವುದೇ ಇನ್ನೊಂದಾಗಿತ್ತು. ಆದ್ರೆ ಇವ ಕೇಳುವ ಶೈಲಿಯನ್ನ ಕೇಳಿದಾಗ ಈ ಗೊತ್ತಿದ್ದಷ್ಟನ್ನು ಹೇಳುವ ಅಂತ ಅನ್ನಿಸ್ತಾವ. ಅದೇ ಒಳ್ಳೆಯದು, ಅದೇ ಒಳ್ಳೆಯದು. ಗೊತ್ತಿದ್ದಷ್ಟನ್ನೇ. ನೀನು ಕೇಳಿದ ಪ್ರಶ್ನೆಗೆ ನಾವು ಗೊತ್ತಿದ್ದಷ್ಟನ್ನೇ ಹೇಳ್ತೇವೆ. ತಂದೆ ತಾಯಿ ವಿಚಾರ ಅಲ್ವೇ? ರಾಮಾಯಣ ಕವಿ ವಾಲ್ಮೀಕಿ ನಮ್ಮ
ಪ್ರಶ್ನೆಗೆ ಉತ್ತರಿಸ್ತೇವೆ ಅಂತ ಅಲ್ಲ. ಪ್ರಶ್ನೆ ಬಹಳ ಬರಬಹುದು, ಹೌದಾ? ಆದ್ರೆ ಉತ್ತರ ಎಲ್ಲದಕ್ಕೂ ಹೇಳಬೇಕು ಅಂತ ಲೋಕದ ವಿಚಾರವೇ ಹಾಗೆ. ಲೋಕದಲ್ಲಿ ಪ್ರಶ್ನೆಗಳು ಅನಂತ, ಉತ್ತರ ಶಾಂತ ಅಲ್ವಾ? ಹೌದು. ಹಾಗಂತ ಉತ್ತರವೇ ಇಲ್ಲ ಅಂತ ತಿಳಿಯುವುದು ಬೇಡ. ಗೊತ್ತಿದ್ದಷ್ಟನ್ನು ಗೊತ್ತಿದ್ದ ಹಾಗೆ ಹೇಳ್ತೇವೆ. ಇದು ಬಹಳ ಒಳ್ಳೆಯ ಲಕ್ಷಣ. ಗೊತ್ತುಂಟು ಅಂತ ಹೇಳುವುದಕ್ಕೂ ಹೋಗಬಾರ್ದಂತೆ, ಗೊತ್ತಿದ್ದಷ್ಟನ್ನು ಅಲ್ಲ ಹೇಳಬಾರದು. ಹಾಗಂತ ಹೇಳಿದಷ್ಟು ಸರಿಯಾಗಿ ಗೊತ್ತಿರ್ಬೇಕಂತೆ. ಹೌದು, ಪ್ರಾಜ್ಞರ ಆಡಿದ ಮಾತು. ಹಾಗಾಗಿ ಅದನ್ನು ನಾವು ರೂಢಿಸಿಕೊಂಡಿದ್ದೇವೆ. ಇಷ್ಟೇ ಸಣ್ಣ ಪ್ರಾಯದಲ್ಲಿಯೇ ರೂಢಿಸಿಕೊಂಡಿದ್ದ ಇರಿ ಅಂತ ಆದ್ರೆ ಹಾ, ನಿಜವಾಗಿಯೂ ಇದು ಪ್ರತಿಭೆಯೇ ಹೌದು. ಪ್ರಾಯ ಸಣ್ಣದಾದ್ರೆ ಏನು, ಒಡನಾಟದ ಜನ ಒಬ್ರು ಸಣ್ಣವರೆಲ್ಲ, ಗೊತ್ತಾಯ್ತಾ? ಹೌದಾ? ನಮ್ಮ ಒಡನಾಟ ಹಾಗೆ ಸಣ್ಣಿಂದಲೂ. ಹೌದು, ಒಂದೋ ಮನೆಯಲ್ಲಿ ಇರಬೇಕು, ಹೌದು. ಇಲ್ಲದೇ ಇದ್ರೆ ಹಾ, ಇದ್ದವರಾದ್ರೂ ನೆರೆಮನೆಯಲ್ಲಿ ಇರಬೇಕು. ಹಾ, ಹತ್ತಿರದಲ್ಲಿರ್ಬೇಕು. ನೆರ್ಮನೆ ಜನ ಅಲ್ಲ ನಮ್ಗೆ. ಒಡನಾಟಕ್ಕೆ ಹೌದೌದು, ಸುಮ್ಮನೆ ಹೇಳಲಿಲ್ಲ ಈ ಮಾತನ್ನು. ಹಾ, ಈಗ ನಮ್ಮ ಪರಿಚಯವನ್ನು ಹೇಳಬೇಕಿದ್ರೆ ಹಾ, ಅಷ್ಟು ದೊಡ್ಡ ಜನರನ್ನು ನಾವು ತಿಳಿಸ್ಲೇಬೇಕು, ಈಗ ಯಾರು ಅವರು ಅಂತ. ಸರಿ ಸರಿ. ಹೌದು. ಹಾ, ಅಪ್ಪ ಅಮ್ಮ, ಅಪ್ಪ ಅಮ್ಮ, ಆ ಪುಣ್ಯಾತ್ಮರು, ಅಪ್ಪ ಇದ್ದಾರೆ. ಆ ಮಹಾತ್ಮರು ಅಪ್ಪ ಇದ್ದಾರೆ. ಇದ್ದಾರೆ. ಅಪ್ಪ ಇದ್ದಾರೆ. ಅಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಪ್ಪ ಇಲ್ಲದೆ ಇದ್ದ ಮಕ್ಕಳ ಕಾಣಿಸುವುದಿಲ್ಲ ನೀವು. ಮತ್ತೆ ಹಾ, ಅಪ್ಪ ಇಲ್ಲದೆ ಮಕ್ಕಳಾಗಿ ಹುಟ್ಲಿಕ್ಕೆ ಸಾಧ್ಯ ಉಂಟು? ಅಲ್ಲ, ಈಗಲೂ ಅಪ್ಪ ಇದ್ದಾನೆ ಅಂತ ನಿಮ್ಮನ್ನು ನೋಡಿದ್ರೆ ಹಾಗೆ ಅನ್ನಿಸ್ತದೆ ಅಂತ. ಅಲ್ಲ. ಅನಾಥ ಮಕ್ಕಳ ಕಾಣಿಸುವುದೇ ಇಲ್ಲ ನೀವು. ಆ ಪುಣ್ಯಾತ್ಮ ಅಪ್ಪ ಯಾರು? ಸುಮ್ಮನಿರ. ನಮಗೆ ಗೊತ್ತಿಲ್ಲ, ನಿಮ್ಗೆ ಹೇಳುದೆ. ಅಪ್ಪ ಇದ್ದಾರೆ, ಯಾರು ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಅಪ್ಪನ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಅಪರಿಚಿತರು ಅಂದ್ರೆ, ನಮ್ಮಿಬ್ಬರ ಮಧ್ಯದಲ್ಲಿ ಅಪ್ಪ ಬಂದು ನಿಂತ್ಕೊಂಡ್ರು ಇವ ಅಪ್ಪ ಅಂತ ನಮಗೂ ಗೊತ್ತಾಗುದಿಲ್ಲ. ನೋಡು, ಪ್ರಾಯಶಃ ಈ ದುರವಸ್ಥೆ ನಿಮಗೆ ಮಾತ್ರ ಅಲ್ಲ, ಹಾ, ನಿಮ್ಮ ಅಪ್ಪನಿಗೆ ನಿಮ್ಮ ಮಧ್ಯದಲ್ಲಿ ಬಂದು ನಿಂತರೂ ಮಕ್ಕಳು ಇವರು ಅಂತ ಹೇಳಬೇಕಾಗುತ್ತದೆ. ಇದೆಲ್ಲ ಯಾರ ಪ್ರಾರಬ್ಧವೋ ಏನೋ. ಏನು ಯಾರಿಗೆ ಗೊತ್ತು? ಬಹುಶಃ ಇಬ್ಬರದ್ದು ಅಷ್ಟೇ ಇರಬೇಕು, ತಂದೆ ಮಕ್ಕಳದ್ದು. ಬಿಡಿ, ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಹಾ, ಅಮ್ಮನೂ ಇದ್ದಾರೆ. ಅಮ್ಮನೂ ಅಪ್ಪ ಯಾರು ಅಂತ ಹೇಳಿಲ್ವ? ನಾವು ಕೇಳಲೇ ಇಲ್ಲ. ನೀವು ಅಮ್ಮನ ಮಕ್ಕಳು, ಹೌದು. ಹಾ, ಇಲ್ಲದೆ ಇದ್ರೆ ನೀವು ಕೇಳಿ ಅಮ್ಮ ಹೇಳುವುದಲ್ಲ. ಹಾ. ಈತ ಅಪ್ಪ ಅಂತ ಅಮ್ಮ ಮಕ್ಕಳಿಗೆ ಪಾಠ ಮಾಡಬೇಕು ಮೊದಲು. ಬಹುಶಃ ಇಲ್ವೋ ಏನು? ಬಹುಶಃ ಆ ಪಾಠ ಮಾಡುವ ದಿವಸ ಇನ್ನೂ ಬರಲಿಲ್ವ ಏನು? ಅಥವಾ ಹೀಗಿರಬಹುದು, ಹಾಗೆ ಮಾಡಬೇಕು ಎನ್ನುವ ಪಾಠ ನಮ್ಮ ಅಮ್ಮನಿಗೆ ಆಗಲಿಲ್ವೋ ಏನೋ? ಹಾಗೂ ಸಾಧ್ಯ ಉಂಟು. ಅದು ಅಲ್ಲದೆ ಇದ್ರೆ ಏನೋ ಕೆಲವು